ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರಧಾನ ಕರ್ಣಿಗ. ತುಂಬಾ ಸಮಯ ಆದ್ಮೇಲೆ ಮತ್ತೆ ವಾಪಸ್ ನಾ ಬಂದಿದ್ದೀನಿ. ನಾವಿತ್ತು ಮಾಡ್ತಿರೋ ಬೈಕ್ ಹೆಸರು ಕಾಂಟಿನೆಂಟಲ್ GT 650 ಟ್ವಿನ್ ಅಂತ. ಇದು ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್, ಅಡ್ಜಸ್ಟೇಬಲ್ ಕೂಡ ಮಾಡ್ಕೋಬಹುದು, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಮುಂದೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಇದೆ. ಫ್ರಂಟ್ ಸೆಂಟರ್ ST ಅವ್ರದ್ದು 100 ಸೆಕ್ಷನ್ ಟೈರ್ ಇದೆ. ಹಿಂದ್ಗಡೆ 130 ಸೆಕ್ಷನ್ ಟೈರ್ ಇದೆ. ಹಿಂದ್ಗಡೆ ಮುಂದೆ ಎರಡು ಕಡೆ ಡಿಸ್ಕ್ ಬ್ರೇಕ್ ಇದೆ, ಬೈಬ್ರೆ ಅವ್ರದ್ದು. ಮತ್ತೆ ಡ್ಯುಯಲ್ ಚಾನಲ್ ABS ಕೂಡ ಇದೆ. ನಾನು ಕೂಡ ಇದ್ದೀನಿ, ಆದ್ರೆ ಮೊಬೈಲ್ ನಂದಲ್ಲ. ಗಾಡಿನೂ ಮೊಬೈಲ್ನು ಎರಡು ಓನರ್ದೆಯ, ಅದಕ್ಕೆ ಇಷ್ಟು ಚೆನ್ನಾಗಿ ಕ್ಲಿಯರಿಟಿ ಇದೆ ಇದರಲ್ಲಿ. ಮತ್ತೆ ಹೇಳೋದೈತನ ನಂದು ಹೇಳ ಗಾಡಿ ಓನರ್ ನಿಮ್ಮ ಹೆಸರೇನು? ಮತ್ತೆ ಈ ಬೈಕ್ ತಗೊಂಡಿದ್ದೀರಾ ನೀವು, ಏನು ಅನಿಸ್ತಿದೆ? ಚೆನ್ನಾಗಿದೆ ಬೈಕ್ ಬಗ್ಗೆ ಏನು ಅನಿಸ್ತಾ ಇಲ್ಲ ನನಗೆ. ಬೈಕ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬೈಕ್ನ ಓಡಿಸೋರಿಗೆ ಗೊತ್ತಿದ್ರು ಫೀಲಿಂಗ್ ಏನು ಅಂತ. ಮೊದಲೆಲ್ಲ ಹೆಲೋಜನ್ ಹೆಡ್ಲೈಟ್ ಕೊಡ್ತಿದ್ರು, ಆದರೆ ಈ ಗಾಡಿಯಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ. ಆದರೆ ಮತ್ತೆಲ್ಲ ಹೆಲೋಜನ್, ಇಂಡಿಕೇಟರು, ಟೈಲ್ ಲೈಟ್ ಎಲ್ಲ ಹೆಲೋಜನು, ಹೆಡ್ಲೈಟ್ ಮಾತ್ರ LED. ಮತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಎರಡು ಎಕ್ಸಾಸ್ಟ್ ಹೊರಗೆ ಹೋಗ್ತಾ ಇದೆ. ಇದು 648cc ಪ್ಯಾರಲಲ್ ಟ್ವಿನ್ ಇಂಜಿನ್, 2 ಸಿಲಿಂಡರ್ ಇದೆ. ಇದರೊಳಗೆ 52 Nm ಟಾರ್ಕ್ ಇದೆ, 47 bhp ಪವರ್ ಇದೆ. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಾಡಿನ ರಿವ್ಯೂ ಮಾಡ್ತಿರೋದು. 648cc ಇಂಜನ್ ಆಗಿರೋದ್ರಿಂದ ತುಂಬ ಪವರು, ಟಾರ್ಚ್ ಎಲ್ಲ ತುಂಬ ಇದೆ. ಒಳ್ಳೆ ಜಗುತ್ತೆ ಗಾಡಿ. ಇಲ್ಲಿ ರೇಡಿಯೇಟರ್ ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಟ್ಯೂಬಿಲಾ ಸ್ಟೀಲ್ ಫ್ರೇಮು. ಇದ್ರ ಮೇಲೆ ಚೆನ್ನಾಗಿ ಕಾಂಟಿನೆಂಟಲ್ GT 650 ಟ್ವಿನ್ ಅಂತ ಬರೆದಿದ್ದಾರೆ. ಇಲ್ಲೂ ಅಷ್ಟೇ ರಾಯಲ್ ಎನ್ಫೀಲ್ಡ್ ಅಂತ ಬರೆದಿದ್ದಾರೆ, ಸ್ಟಿಕ್ಕರ್ ಅನ್ಸಿದ್ದಾರೆ, ಬರ್ದಿಲ್ಲ. ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ ಇದೆ. ಮೈಲೇಜ್ ಒಂದು 18 ರಿಂದ 20 ಕೊಡ್ಬೋದು, ಕ್ಯಾಲ್ಕುಲೇಟರ್ ಇದೆ. ಫುಲ್ ಟ್ಯಾಂಕ್ ಅಲ್ಲಿ ನೀವು ಒಂದು 250 ಕಿಲೋಮೀಟರ್ ತನಕ ಹೋಗ್ಬೋದು. ಇವನ್ ಸೀಟು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ಅದೇ ಹಿಂದ್ಗಡೆ ಸ್ವಲ್ಪ ಈ ತರ ಸ್ಲೋಪ್ ಇದೆ. ಡ್ರೈವರ್ ಏನಾದ್ರು ತುಂಬಾ ಆಕ್ಸಿಲೇಟರ್ ಕೊಟ್ರೆ ಹಿಂದ್ಗಡೆ ಪಕ್ಕ ಹಾರೋಗ್ತಾನೆ. ಒಳ್ಳೆ ಜಗುತ್ತೆ ಗಾಡಿ. ವಾಯ್ಸ್ ಬನ್ನಿ. ಮತ್ತೆ ಇದು ಸರ್ವಿಸ್ ಆಗಿದೆಯಲ್ಲ, ಎಷ್ಟಾಯ್ತು? ಫಸ್ಟ್ ಸರ್ವಿಸಿಗೆ ನನಗೆ ಬಂದಿದ್ದ ಕಾಸ್ಟ್ ಏನಂದ್ರೆ, ನನಗೆ ಫಸ್ಟ್ ಸರ್ವಿಸಿಗೆ 2700 ಲೆಕ್ಕ ಬಂತು. ಆಲ್ ಟೋಟಲ್ಲು ಆಲ್ಮೋಸ್ಟ್ ಒಂದು 3000 ಆಗುತ್ತೆ. ಯಾವ್ದಾದ್ರು ಪಾರ್ಟ್ ಮಿಸ್ಸಿಂಗ್ ಇದೆ ಅನಿಸ್ತಿದ್ಯಾ? ಇಲ್ಲ. ಇದರಲ್ಲಿ ಹೈ ಬೀಮು, ಲೋ ಬೀಮು ಇದೆ. ಮತ್ತೆ ಇದರಲ್ಲಿ ಪಾಸಿಂಗ್ ಲೈಟ್ ಕೂಡ ಇದರಲ್ಲೇ ಇದೆ. ಮತ್ತೆ ಇದು ಇಂಡಿಕೇಟರು, ಇದು ಹಾರ್ನು, ಒಳ್ಳೆ ಕಾರಿನ ಹಾರ್ನ್ ಇದ್ದಂಗಿದೆ. ಮತ್ತೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಇಲ್ಲಿ ಓಡೋಮೀಟರ್ ಇದೆ, ಟ್ರಿಪ್ A ಟ್ರಿಪ್ B, ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ, ಇಲ್ಲಿ ಇಂಜಿನ್ ಲೈಟ್ ಇದೆ, ಇಲ್ಲಿ ಹೈ ಬೀಮ್ ತೋರಿಸುತ್ತೆ, ಬ್ಯಾಟ್ರಿ ಲೋ ಆಗಿದೆ ಅಂತ ತೋರಿಸುತ್ತೆ, ಇಲ್ಲಿ ABS ತೋರಿಸುತ್ತೆ, ಇಲ್ಲಿ ನ್ಯೂಟ್ರಲ್ ಇದೆ ಅಂತ ತೋರಿಸುತ್ತೆ. ಮತ್ತೆ ಈ ಸೈಡು ಇಂಜಿನ್ ಕಿಲ್ ಸ್ವಿಚ್ ಇದೆ, ಇಲ್ಲಿ ಹಜಾರ್ಡ್ ಲೈಟ್ ಹಚ್ಚೋದಿದೆ. ಮತ್ತೆ ಇದ್ರದ್ದು ಆನ್ ರೋಡ್ ಪ್ರೈಸ್ ಎಷ್ಟು? ಇದರ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನನಗೆ ಬಂದ್ಬಿಟ್ಟು 4.60 ಆಗಿದೆ. 4,60,000 ಆಗಿದೆ. BS6 2024 ಮಾಡೋದು. ಬ್ಲೇಡ್ ಹಾಕಿದ್ದಾರೆ. ಎಸ್, ಬ್ಲೇಡ್ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ವಿಕಾಸ್ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಾನು ಸಣ್ಣ ಪುಟ್ಟ ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ, ಲಾಗು ಈ ಥರ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಶಾರ್ಟ್ ವೀಡಿಯೋಗಳನ್ನೆಲ್ಲ ಜಾಸ್ತಿ ಬಿಡ್ತಾ ಇರ್ತೀನಿ. ಎಲ್ಲರೂ ನೋಡಿ, ಸ್ವಲ್ಪ ನನ್ನ ಮತ್ತು ನಮ್ಮ ಪಿತಾಮಹ ಕನ್ನಡಿಗ ಅವ್ರನ್ನ ಚೆನ್ನಾಗಿ ಬೆಳೆಸಿ.